ಗಮ ಅಂತ ಫ್ಲೇವರ್ ಬರ್ತಾ ಇದೆಯಾ ನೀವು ಮಾಡ್ಕೊಂಡು ಮನೇಲಿ ಸೂಪರಾಗಿ ಬರುತ್ತೆ. ಇಲ್ಲಿ ಬಂದು ಫ್ರೈ ಮಾಡಿ ಘಮ ಬಿರಿಯಾನಿ ಚೆನ್ನಾಗಿ ಅರ್ಧ ಫ್ರೈ ಮಾಡ್ಕೊತೀವಿ. ಮಸಾಲ ಚೆನ್ನಾಗಿ ಸಿಗುತ್ತೆ ಅಂತ ಅಷ್ಟೇ. ತುಂಬ ಅದ್ಭುತಗಳಲ್ಲಿ ಇದೊಂದು ಅದ್ಭುತ ಅಂತ ಹೇಳ್ಬೋದು. ಆಲ್ರೆಡಿ ಕಸ್ಟಮರ್ ವೇಟಿಂಗಲ್ಲಿ ಇದ್ದಾರೆ. ಈಗ ದಯವಿಟ್ಟು ಬನ್ನಿ, ಟ್ರೈನಿಂಗ್ ಬರೋರು ಬನ್ನಿ. ನಿಮಗೆ ಜಾಬ್ ಸ್ಕಿಲ್ಸ್ ಬೇಕಾಗಿದ್ರೆ ಖಂಡಿತವಾಗಿ ಕಾಂಟ್ಯಾಕ್ಟ್ ಮಾಡಿ ಸರ್. ನಾವಿಲ್ಲಿ ಯಾರನ್ನ ಕೂರ್ಸಿದ್ಯೋ ಅಥವಾ ಇಲ್ಲಿ ನೀರಿಟ್ಟಿದ್ವಾ? ಎಷ್ಟು ಉದ್ರೋದ್ರ ಇದನ್ನು ಈ ತರ ಅಷ್ಟು ಕ್ಲೀನ್ ದೊಣ್ಣೆ ಎಲ್ಲೂ ಸಿಗಲ್ಲ. ತಿಂದಷ್ಟು ಇದು ಹೆಂಗ್ ಫೀಲ್ ಆಗುತ್ತೆ, ಒನ್ ಮೋರ್ ಫೀಲ್ ಆಗುವಂಥದ್ದು. ಅದೇನಾ ಆ ಥರದ್ದು ಇದು ರೀಚ್ ಎಷ್ಟು ಅಗಳಲ್ಲೂ ರುಚಿ ರೀ. ಹೌದು ನೋಡಿ. ವೀಕ್ಷಕರೇ ನಮಸ್ಕಾರ. ಎಲ್ಲಿ ಪ್ರಸಿದ್ಧವಾದ ಜನಪ್ರಿಯವಾದ ಜನ ಮೆಚ್ಚುಗೆಯ ರುಚಿ ಇರುತ್ತೋ ಅದರ ರೆಸಿಪಿಯನ್ನು ತೋರಿಸೋದೇ ಮನೆ ರಸದೂಟದ ಕರ್ತವ್ಯ. ಬನ್ನಿ, ಇವತ್ತು ಅಂಥದ್ದೇ ಇನ್ನೊಂದು ತಣಿಸಂದ್ರದ ಸುರುಚಿಯ ಮಶ್ರೂಮ್ ದೊಣ್ಣೆ ಬಿರಿಯಾನಿ ಈ ಸ್ಮೆಲ್ ರೊಟ್ಟಿಗೆ ನೋಡೋಣ. ವರ್ಷ ಮೇಡಮ್, ಶುರು ಮಾಡ್ಕೊಂಡ್ಬಿಡೋಣ. ನಿಮ್ಮಲ್ಲಿ ಫೇಮಸ್ ಇದು. ಹೌದು ಸರ್. ಇವತ್ತು ಫಸ್ಟ್ ಅಳತೆ ಹೇಳ್ತೀನಿ. ಪ್ರತಿ ಬ್ಯಾಚ್ ಒಂದ್ 4 kg ರೈಸ್ ಇರುತ್ತೆ. ಸೊ ಇದು 4 kg ಜೀರಾ ರೈಸ್. ಓಕೆ, ಜೀರಾ ರೈಸ್. ಹೌದು. ಮತ್ತೆ 1 kg ಥಿನ್ಲಿ ಸ್ಲೈಸ್ಡ್ ಈರುಳ್ಳಿ, ಒಂದು ಅರ್ಧ kg ಚಿಲ್ಲಿ ಗಾರ್ಲಿಕ್ ಮತ್ತೆ ಜಿಂಜರ್ ಪೇಸ್ಟ್, ಮತ್ತೆ ಒಂದು 20 ಗ್ರೀನ್ ಚಿಲ್ಲೀಸ್ ನಾ ಕೋರಸ್ ಆಗಿ ಪೇಸ್ಟ್ ಮಾಡಿಬಿಡ್ತೀನಿ. ದಿಸ್ ಈಸ್ ಅರೋಮ್ಯಾಟಿಕ್ ಪೌಡರ್. ಅರೋಮ್ಯಾಟಿಕ್ ಪೌಡರ್ ಅಂದ್ರೆ we'll call that as a Chinese masala also. You'll get it as a North Chinese. Yeah, adu you will get it. ಅರೋಮ್ಯಾಟಿಕ್ ಪೌಡರ್ ಸಿಗುತ್ತೆ ಮಾರ್ಕೆಟ್ ಅಲ್ಲಿ. ಸಿಗುತ್ತೆ, ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಇದು Nor brand. ಆಮೇಲೆ ಪೌಡರ್ ಇದು ಸ್ಪೆಷಲ್ ಇಂಗ್ರೀಡಿಯೆಂಟ್. ಇಟ್ ಇಸ್ ಕಾಲ್ಡ್ ಬಿರಿಯಾನಿ ಮಸಾಲಾ. ಅದು ಇಂಗ್ರೀಡಿಯೆಂಟ್ಸ್ ಇದು ಎಲ್ಲ ನಾವು ರೋಸ್ಟ್ ಮಾಡಿ ಪೌಡರ್ ಮಾಡಿ ಇಟ್ಬಿಡ್ತೀವಿ. ಇಷ್ಟು ಇದೆ. ಇಲ್ಲಿ ಜೀರಿಗೆ ಇದೆ. ಹೌದು. ಏಲಕ್ಕಿ, ದೊಡ್ಡ ಏಲಕ್ಕಿ, ಮತ್ತೆ ಧನಿಯಾ, ಪೆಪ್ಪರ್, ಚಕ್ಕೆ, ಇಲೈಚಿ, ಕಸೂರಿ ಮೇಥಿ, ಮತ್ತೆ ಮರಾಠಿ ಮೊಗ್ಗು, ಚಾಪತ್ರೆ ಎಲ್ಲ ಇದೆ. ಅದು ಪೌಡರ್. ಇದ್ರದ್ದು ಪೌಡರ್ ಇದು ನಾವು ಮಾಡಿ ಇದರಲ್ಲಿ ನಾವು ಸಾಲ್ಟ್ ಅನ್ನ ಮಿಕ್ಸ್ ಮಾಡಿರ್ತೀವಿ. ಅದು ಸಾಲ್ಟ್ ಮಿಕ್ಸ್ ಮಾಡಿದ್ರೆ ಅದು ಬೇಗ ಇದು ಆಗಲ್ಲ. ಶೆಲ್ಫ್ ಲೈಫ್ ಜಾಸ್ತಿ ಆಗ್ಬಿಡುತ್ತೆ. ಆಮೇಲೆ ರೋಸ್ಟ್ ಮಾಡಿರ್ತೀವಿ. ರೋಸ್ಟ್ ಮಾಡಿ ಪೌಡರ್ ಮಾಡಬೇಕು. ಇಲ್ಲಾಂದ್ರೆ ಹಂಗೆ ಮಾಡಿದ್ರು ಆ ಟೇಸ್ಟ್ ಬರಲ್ಲ. ಕರೆಕ್ಟ್. ಈಗ ನೆಕ್ಸ್ಟ್ ಅದು ಮೇಲೆ ನಾವು ಏನು ಕುಸ್ಕ ಮಾಡ್ತೀವಲ್ಲ, ಅದು ನಾವು 2 ಪ್ರಕಾರ ಕೊಡ್ತೀವಿ. ಒಂದು ಮಶ್ರೂಮ್ ಮತ್ತೆ ಒಂದು ಪನೀರ್. ಸೊ ಸುಮಾರು 2 kg ಗೆ ನಾವು 1 kg ಮಶ್ರೂಮ್ 4 ಪೀಸ್ ನಲ್ಲಿ ಕಟ್ ಮಾಡಿಟ್ಟಿದೀವಿ. ಮತ್ತೆ ಹಂಗೆ ಪನೀರನ್ನ ಕ್ಯೂಬ್ ತರ ಕಟ್ ಮಾಡಿಟ್ಟಿದೀವಿ. ಸೊ ಒಂದು ಬಿರಿಯಾನಿಲಿ ಪನ್ನೀರ್ ಇರುತ್ತೆ, ಮಶ್ರೂಮ್ ಇರುತ್ತೆ. ಹೌದು, ಇಟ್ ಈಸ್ ಯುವರ್ ಚಾಯ್ಸ್. ಈಗ ಮಶ್ರೂಮ್ ದೊಣ್ಣೆ ಬಿರಿಯಾನಿ ಶುರು ಮಾಡೋಣ. ಹೌದು ಸರ್. ಮೊದಲದಾಗಿ ಒಂದು ಪಾತ್ರೆ ಇಡಿ. ಇವಾಗ ನಮ್ಮ ಬ್ಯಾಚ್ 4 kg ಬ್ಯಾಚ್ ಇದೆ ಅಲ್ಲ, ಅದಕ್ಕೆ ಇಷ್ಟು ದೊಡ್ಡ ಪಾತ್ರೆ ತಗೊಂಡಿವಿ. ಮತ್ತೆ ಸುಮಾರು 800 ml ಟು 1 ಲೀಟರ್ ಆಯಿಲ್ ಬೇಕಾಗತ್ತೆ. ಯಾಕಂದ್ರೆ ಮಸಾಲ ಎಲ್ಲ ಜಾಸ್ತಿ ಇದೆ ಅಲ್ಲ, ಅದಕ್ಕೆ. ಅದು ಒಂಚೂರು ಬಾಯ್ಲ್ ಬಾಯ್ಲ್ ಆಗ್ಲಿ. ಹೌದು. ಈಗ ಎಣ್ಣೆ ಬಿಸಿ ಆಗಿದೆ. ಮತ್ತೆ ಹೇಳಿದೆಲ್ಲ, ಇದು 1 kg ಈರುಳ್ಳಿ ಈ ತರ ಕಟ್ ಮಾಡ್ಕೋಬೇಕು. ಹೌದು, 1 kg ಎಣ್ಣೆಯಲ್ಲಿ ಹಾಕ್ಬೇಕು. ಲೇಟ್ ಆಗಿ ಬಂದ್ರು. ಎಷ್ಟು 1 hour ಲೇಟ್ ಆಗಿ ಬಂದಿದ್ದಾರೆ. ಓಕೆ, ಸುರುಚಿಗೆ ಬಂದಿದ್ದೀನಿ. ಇಲ್ಲಿ ವರ್ಷ ಮೇಡಮ್ ಮತ್ತೆ ನಮ್ಮ ಶುಭ ಮೇಡಮ್ ಅವರು ದೊಣ್ಣೆ ಬಿರಿಯಾನಿಯ ಒಂದು ನಾನು ಕೊಟ್ಟಿದ್ದೀನಿ ಅವರಿಗೆ ರೆಸಿಪಿ. ಇವತ್ತು ಅದನ್ನ ನಾನು ಮಾಡ್ತೀವಿ. ಬಟ್ ಇಸ್ಮಾಯಿಲ್ ಅವ್ರ ಜೊತೆಗೇ ಇರ್ಬೇಕಂತ ಹೇಳಿ ನನ್ನ ಅಷ್ಟು ಮೆಸೇಜ್ ಮಾಡಿ ಫೋನ್ ಮಾಡಿ ಕರೆದಿದ್ದಾರೆ. ಆಮೇಲೆ ಇವಾಗ ಬಂದು ಜಾಯ್ನ್ ಆಗಿದ್ದೀನಿ. ಬಟ್ ಸ್ಟಾರ್ಟ್ ಮಾಡ್ಬಿಟ್ಟು ಅವ್ರು ಆಲ್ರೆಡಿ ಅವ್ರ ಕಾನ್ಫಿಡೆಂಟ್ ನನಗೆ ಇಷ್ಟ ಆಯಿತು. ಸುರುಚಿಯಲ್ಲಿ ಒಳ್ಳೆಯ ದೊಣ್ಣೆ ಬಿರಿಯಾನಿ ಸಿಗುತ್ತೆ. ಇವತ್ತು ಅದರ ಒಳ್ಳೆಯ ರೆಸಿಪಿ ನಿಮಗೆ ನಾವು ರಿವೀಲ್ ಮಾಡ್ತಾ ಇದ್ದೀವಿ. ಮನೆಯಲ್ಲೇ ಮಾಡೋಕ್ಕೆ ಒಂದು ಸಣ್ಣ ಪ್ರಮಾಣದಲ್ಲಿ ಅದ್ಭುತವಾದ ದೊಣ್ಣೆ ಬಿರಿಯಾನಿ. ದಯವಿಟ್ಟು ಮಿಸ್ ಮಾಡಿ ರೆಸಿಪಿನ. ಇಲ್ಲಿ ಬಂದು ಟ್ರೈ ಮಾಡಿ. ನನ್ನ ನೇಮಲ್ಲೂ ಅಷ್ಟೇ, ಸುರುಚಿ ರುಚಿ ಎರಡು ಒಳ್ಳೆ ಕಾಂಬಿನೇಷನ್. ಶುರು ಮಾಡಿ. ಆಮೇಲೆ ಇವರಿಗೆ ಎಷ್ಟೊಂದು ಉತ್ಸಾಹ ಇದೆ ಅಂದರೆ ಮಾಡೋ ಅಡುಗೆಯಲ್ಲಿ, ಆಮೇಲೆ ಮಾಡೋದ್ರಲ್ಲಿ ನಮ್ಮ ಶುಭಾ ಮೇಡಮ್ ಅವ್ರಿಗೂ ಅಷ್ಟೇ ಇರ್ಬೋದು, ಹರ್ಷ ಮೇಡಮ್ ಅವ್ರಿಗೂ ಅಷ್ಟೇ ತುಂಬ ಉತ್ಸಾಹ ಇದೆ. ತುಂಬ ಉತ್ಸಾಹದಲ್ಲಿ ಮಾಡ್ತಾ ಇದ್ದಾರೆ.
ಮೇಡಮ್ ಅವರೇ ನೀವು ಜಾಯ್ನ್ ಆಗಿ ಫಸ್ಟ್ ಕ್ಲಾಸ್ ಇದು ಮಾಡಿ ನಿಮ್ಗೆ ಏನೇನು ಬೇಕು ಎಲ್ಲ ನೀಟಾಗಿ ಹೇಳ್ಕೊಡ್ತೀವಿ. ಜನನೂ ಮಾಡ್ಕೊಂತಾರೆ, ನೀವು ಮಾಡ್ತಾರೆ. ಇದು ಚೆನ್ನಾಗಿ ಬ್ರೌನಿ ಬರಬೇಕು, ಗೋಲ್ಡನ್, ಹೌದು, ಸ್ವಲ್ಪ ಗೋಲ್ಡನ್ golden ಬ್ರೌನ್ colour ತರ ಬರಬೇಕು. ಇನ್ನು ಒಂದು 2-3 ಮಿನಿಟ್ಸ್ ಆಗುತ್ತೆ ಸರ್. ಅಷ್ಟೇ. ನಮ್ಮ ನೋಡಿ ಆನಿಯನ್ ಬಂದು ಈ ಫ್ಲೇವರ್ ಬರಬೇಕು. ಶುಂಠಿ ಇವಾಗ? ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ 4 kg ಅಲ್ವಾ, ಇನ್ನೊಂದು ಚೂರು ಹಾಕಿ. ಆಲ್ಮೋಸ್ಟ್ 250 ಗ್ರಾಮ್. 1 kg 150 ಗ್ರಾಮ್ ಸರ್, 1 kg 150 ಗ್ರಾಮ್, ಹೆಚ್ಚು ಕಮ್ಮಿ 600 ಗ್ರಾಮ್ ಲೆಕ್ಕ. ಒಂದು ಬಿರಿಯಾನಿಗೆ 150 ಗ್ರಾಮ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇವಾಗ ಇದು ಹಾಕಿ ಮೇಡಮ್. ಇದು ಮೊದಲೇ ಹೇಳಿದಾರ ಪುದೀನ ಮತ್ತೆ ಮೆಂತ್ಯ ಸುಮಾರು 3 ಕಟ್ಟಿತ್ತು, ಸ್ವಲ್ಪ ಬ್ಲಾಂಚ್ ಮಾಡಿ ಬೇಸ್ ಮಾಡಿ ಇಟ್ಟಿದ್ದೀವಿ. ಇದು ನಮ್ಗೆ 8 kgಗೆ ಬರುತ್ತೆ. 2 ಕಟ್ಟು ಪುದೀನ, 1 ಕಟ್ಟು ಮೆಂತ್ಯ, ಅದನ್ನ ಒಟ್ಟಿಗೆ ಬೇಯಿಸ್ಕೊಬೇಕು. ಚೆನ್ನಾಗಿ ಬೇಯಿಸ್ಕೊಂಡು ಪೇಸ್ಟ್ ಮಾಡಿಕೊಂಡು ಇದು ಹಾಕ್ತಾ ಇದ್ದೀವಿ. ಇದು ಅಷ್ಟೇ 600 500 to 600 ಗ್ರಾಮ್. ನಿಮ್ಮ ಅಡುಗೆ ನಿಮ್ಮ ಶ್ರಮ, ನೀವು ಎಫರ್ಟ್ ಆಗಿರೋದು ನಿಮಗೆ. ಅದು ಅಡುಗೆ ಹೇಳ್ಕೊಡೋದು ನಮ್ಮ ಕರ್ತವ್ಯ, ನಾವು ಹೇಳ್ಕೊಡ್ತಾ ಇದ್ದೀವಿ. ನೋಡಿ ಇವಾಗ ಅದು ಹೆಂಗ್ ಆಯಿಲ್ ಬಿಡ್ತಾ ಇದೆಲ್ಲ. ಈ 4 ಸ್ಪೂನ್ ಗ್ರೀನ್ ಚಿಲ್ಲಿ ಪೇಸ್ಟ್. 1 kgಗೆ 1 ಟೇಬಲ್ ಸ್ಪೂನು, 4 kgಗೆ 4 ಟೇಬಲ್ ಸ್ಪೂನ್. ದೊಣ್ಣೆ ಬಿರಿಯಾನಿ ಅಂದರೆ ಬಿಸಿ ಇರಬೇಕು, ದೊಣ್ಣೆಯಲ್ಲಿ ತಿನ್ಬೇಕಾದ್ರೆ ಬಿಸಿ ಸಿಗ್ಬೇಕು. ಅದಕ್ಕೆ ನಾವು ಜಾಸ್ತಿ ಮಾಡಿಟ್ಕೊಂಡು ಸಣ್ಣಗೆ ಮಾಡೋದು. ಇದಕ್ಕೆ ನಾವೆಲ್ಲ ಫ್ರೈ ಆಯ್ತಲ್ಲ ನೋಡಿ, ಈಗ ಇದಕ್ಕೆ ಪೌಡ್ರ್ ಹಾಕ್ತಾರೆ ನೋಡಿ. ಅದು 1 kgಗೆ 2 ಸ್ಪೂನ್ ಕರೆಕ್ಟ್ ಪ್ರಕಾರ. ನಾವು ಈಗ 4 kg ಇದೆಲ್ಲ 8 ಸ್ಪೂನ್ ಪೌಡರ್ ಹಾಕ್ಬೇಕು. ಎಸ್, ಒಂದು ಅನ್ನದಲ್ಲೂ ಕೂಡ ಫ್ಲೇವರ್ ಬಿಟ್ಟಿದೆ, ಘಮ ಘಮ ಅಂತಾರೆ. ಅದು ಪರಿಮಳ ಗೊತ್ತಾಗತ್ತಲ್ಲ ಸರ್. ಘಮ ಘಮ ಅಂತ ಫ್ಲೇವರ್ ಬರ್ತಾ ಇದೆಯಾ ನೀವು ಮಾಡ್ಕೊಂಡು ಮನೇಲಿ ಸೂಪರ್ ಆಗಿ ಬರುತ್ತೆ. ಇಲ್ಲಿ ಬಂದು ಟ್ರೈ ಮಾಡಿ, ಘಮ ಘಮ ಬಿರಿಯಾನಿ ತಿಂಡಿ. Now it's time to put water. ಎಸ್, 4 kgಗೆ 8 ಲೀಟರ್ ನೀರು ಹಾಕ್ಬೇಕು. ಎಲ್ಲ ಹೌದು, ಡಬಲ್ 1:2. 1:2 ರೇಷಿಯೋ. ಎಸ್, 3, 4, 5, 6, 6, 7, ಈಗ 8. ಒಂದು ಇಷ್ಟ ಪಡ್ಬೇಕಂದ್ರೆ ನೋಡಿ, ಇವರು ಕರ್ನಾಟಕ ಅಲ್ಲ ನಾಟಿ, ಬಟ್ ಆದರೂ ಕನ್ನಡದಲ್ಲೇ ಅವರು ವ್ಯವಹಾರ ಮಾಡ್ತಾರೆ. ಕನ್ನಡದಲ್ಲಿ ಮಾತಾಡೋದು ತುಂಬ ಟ್ರೈ ಮಾಡಿ ಕಲ್ತಿದ್ದಾರೆ ಆಲ್ರೆಡಿ. ಖುಷಿ ಆಗ್ತಾಯಿದೆ. ಇದರಲ್ಲಿ ವೆಜಿಟೇಬಲ್ ಸ್ಟಾಕ್ ಪೌಡರ್ ಹಾಕ್ತೀವಿ, ಇದೊಂದು 1 ಸ್ಪೂನ್. ಇವಾಗ ನೀರು ಚೆನ್ನಾಗಿ ಬಾಯ್ಲ್ ಆಗಬೇಕು. ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು. ಈಗ ನಾವು ರೈಸ್ ಹಾಕೋಣ. ರೈಸ್ ಚಾವಲ್ ದಾಲ್ ಬೈ ರಾಜು ಬೈ ಇವರೇ ಮಾಡೋದು ಆ್ಯಕ್ಚುಲಿ. ಇವಾಗ ಇವ್ರಿಗೆ ಒಂದೊಂದು ಬ್ಯಾಚು ಇವ್ರು ಇರಲ್ಲ ಮೇಡಮು. ಒಂದೊಂದ್ಸಲ ಅವಾಗ ಏನು ಮಾಡ್ತಾರೆ, ಇವ್ರಿಗೆ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಇವರು ರೆಡಿ ಮಾಡಿ ಪಟ್ಟ ಅಂತ 20 ನಿಮಿಷಕ್ಕೆ ರೆಡಿ, 25 ಮಿನಿಟ್ಸ್ ರೆಡಿ. ಒಳ್ಳೆ ಕೆಲಸಗಾರ. ಗುಡ್ ಲಕ್ ರಾಜು ಬೈ. ಇವಾಗ ಮಶ್ರೂಮ್ ಒಳ್ಳೆ ಕ್ವಾಲಿಟಿ ಮಶ್ರೂಮ್ ನಾವು ತೊಳಿ 2-3 ಸಲ ತೊಳಿ ಕಟ್ ಮಾಡಿ ಇವಾಗ ನಾವು ಫ್ರೈ ಮಾಡ್ತಾ ಇದೀವಿ. ಯಾಕೆಂದ್ರೆ ಫ್ರೈ ಆದ ನಂತರ ನೀರು ಬಿಡತ್ತಲ್ಲ, ಅದಕ್ಕೆ ಒಂದು 5 ಮಿನಿಟ್ಸ್ ಅಂದ್ರೆ ಫ್ರೈ ಮಾಡಿ ಆಮೇಲೆ ಕುಸ್ಕೊತೀವಿ. ಚೆನ್ನಾಗಿ ಅರ್ಧ ಫ್ರೈ ಮಾಡ್ಕೊತೀವಿ. ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಅರ್ಧ ಚಮಚ ಅರಿಶಿನಕ್ಕೆ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇದೆಲ್ಲ. ಸ್ವಲ್ಪ ಬೇಗಿ ಮಿರ್ಚಿ ಪೌಡರ್, ಸ್ವಲ್ಪ ಲೈಟಾಗಿ, ಸ್ವಲ್ಪ ಅದು ಖಾರ ಇದೆ, ಚೆನ್ನಾಗಿರುತ್ತೆ, ಇಲ್ಲ ಸಪ್ಪೆ ಆಗುತ್ತೆ. ರೈಸಲ್ಲಿ ಸಾಧಾರಣ ಸ್ವಲ್ಪ ಲೈಸ್ ಚಿಲ್ಲಿ ಹಾಕಿರ್ತೀವಲ್ಲ, ಮಸಾಲ ಸ್ವಲ್ಪ ಖಾರ ಬರಬೇಕು. ಇದು ನಮ್ಮ ಶಾದಿಗೆ ಬಿರಿಯಾನಿ ಗೊಜ್ಜು ರೆಡಿ ಮಾಡಿ ಇಟ್ಕೊಂಡಿರೋದು. ಶಾದಿಗೆ ಬಿರಿಯಾನಿ ಅಂದರೆ ರೆಡ್ ಮಸಾಲ ಬಿರಿಯಾನಿ. ಅದು ನಂದು ಒಂದು ದೊಣ್ಣೆ ಬಿರಿಯಾನಿ ವಿಡಿಯೋ ಇದೆ, ಅದನ್ನು ಕಂಪ್ಲೀಟ್ ನೀವು ನೋಡಿದ್ರೆ ಈರುಳ್ಳಿ ಟೊಮೆಟೊನ ಗೊಜ್ಜು ಮಾಡ್ಕೊಳ್ಳೋದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಕೊಂಡು ಸ್ವಲ್ಪ ಲೈಟಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕ್ಕೊಂಡು ಒಂದು ಗೊಜ್ಜು ರೆಡಿ. ಸ್ವಲ್ಪ ಅದಕ್ಕೆ ಮೊಸರು ಹಾಕಿರ್ತೀವಿ, ಯಾಕಂದರೆ ನಾವು ರೈಸಲ್ಲಿ ಮಶ್ರೂಮ್ ಬಿಟ್ಟಾಗ ಅದರಲ್ಲಿ ನಿಮಗೆ ಮಶ್ರೂಮಲ್ಲಿ ಒಂದು ಸ್ವಲ್ಪ ಬ್ಲೆಂಡ್ ಆಗಿರುತ್ತೆ ಅಂತ ಅಷ್ಟೇ. ಇದು ನಿಮಗೆ ಸಪ್ರೇಟಾಗಿ ಒಳ್ಳೆ ಫೀಲ್ ಕೊಡ್ತೀವಿ ತಿನ್ಬೇಕಾದ್ರೆ. ನೋಡಿ ಆಯಿತು, ಬಸ್ ಒಂದು 2 ಡಾಬು ಅಂದರೆ ಒಂದು ಅರ್ಧ kg ಆಗುತ್ತೆ. ಮಸಾಲ ಚೆನ್ನಾಗಿ ಸಿಗುತ್ತೆ ಅಂತ ಅಷ್ಟೇ. ಸ್ವಲ್ಪ ಫ್ರೆಶ್ ಪುದೀನ ಮಿಂಟು. ಎಸ್, ಅದ್ಭುತ. ಓಹೋ ತುಂಬ ಅದ್ಭುತಗಳಲ್ಲಿ ಇದೊಂದು ಅದ್ಭುತ ಅಂತ ಹೇಳ್ಬೋದು.
ಸುರುಚಿಯ ಒಂದು ದೊಣ್ಣೆ ಬಿರಿಯಾನಿ, ಮಶ್ರೂಮ್ ದೊಣ್ಣೆ ಬಿರಿಯಾನಿ ಒಂದು ಅದ್ಭುತ ಅಂತ ಹೇಳ್ಬೋದು. ನೋಡಿ ಅಲ್ಲಿ ಮಸಾಲ ರೆಡಿ ಆಯಿತು, ಇಲ್ಲಿ ರೈಸ್ ದಮ್ ರೆಡಿ ಆಯಿತು. ಆಲ್ರೆಡಿ ಕಸ್ಟಮರ್ ವೇಟಿಂಗಲ್ಲಿ ಇದ್ದಾರೆ ಈಗ. ಸೇಮ್ ದೊಣ್ಣೆ ಬಿರಿಯಾನಿ ಮಸಾಲ ಪೌಡರು ಒಂದೇ ಒಂದು ಟೀ ಸ್ಪೂನ್, ಒಂದೇ 1 ಟೇಬಲ್ ಸ್ಪೂನ್. ಅಲ್ಲಿ ಗೊಜ್ಜಲ್ಲೂ ಬಂತು ಮಸಾಲ ಫ್ಲೇವರು, ರೈಸಲ್ಲೂ ಬಂತು. ಈ ನೀರಿದೆಯಲ್ಲ ಇದು ಹಿಂಗಬೇಕು. ಎಲ್ಲಿ ತಲೆ ಇಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಟೈಮಲ್ಲಿ ಅಡಿಗೆ ಪ್ಲೇಟ್ ಇಟ್ಬಿಟ್ಟು ದಮ್ ಇಡಬೇಕು. ತುಂಬ ಜಾಸ್ತಿ ಹೊತ್ತೇನು ದಮ್ ತೊಗೊಳಲ್ಲ, ಏನೊಂದು 10-15 ನಿಮಿಷಕ್ಕೆ ಎಲ್ಲ ರೆಡಿ ಆಗ್ಬಿಡುತ್ತೆ. ಗೊಜ್ಜು ರೆಡಿ ಇದೆ ಸರ್. ಹೌದಾ? ಹೌದು. ಇದನ್ನ ಈಗ ಟ್ರೇನಲ್ಲಿ ಹಾಕಿಡ್ತೀವಿ. ನೀವು ಕೊನೆ ತನಕ ರೈಸ್ ಜೊತೆಗೆ ಅದನ್ನ ಎಂಜಾಯ್ ಮಾಡ್ತೀರಾ. 16 ಪ್ಲೇಟ್ಸ್ ಹೋಗ್ತಾ ಇದ್ದಾರೆ. ಆಗ್ಬಿಡುತ್ತೆ. Yes. ವರ್ಷ ಮೇಡಮು, ಶುಭ ಮೇಡಮ್, ಸೊ ಇಬ್ಬರದು ಕೈ ಚಲೋ. ಆಲ್ಮೋಸ್ಟ್ ಆಗಿದೆ. ಇವಾಗ ಹಿಂಗ್ ದಮ್ ಹಾಕ್ಬೇಕಷ್ಟೇ ಇದಕ್ಕೆ. ರೈಟ್ ಇವಾಗ ದಮ್ ಹಾಕಕ್ಕೆ ರೆಡಿ ಮಾಡ್ತೀವಿ. ರೈಟ್ ರೈಟ್. ಅನ್ನ ನೀರೆಲ್ಲ ಮೇಲ್ಗಡೆ ಎಲ್ಲ ಹಿಂಗೋಗಿದೆ ನೋಡಿ, ಈ ಸ್ಟೇಜ್ ಬರಬೇಕು. ಇವಾಗ ನೋಡಿ ನೀರೆಲ್ಲ ಹಿಂಗಿದೆ. ಸೊ ಇವಾಗ ನೆಕ್ಸ್ಟ್ ಇದು ದಮ್ ಹಾಕಕ್ಕೆ ರೆಡಿ ಆಗಿದೆ ಇದು. ಎಸ್, ದಮ್ಗೆ ಒಂದು ಸ್ವಲ್ಪ ಫ್ರೀ ಹೀಟ್ ಮಾಡ್ಕೊಳ್ಳಿ ಬಿಸಿಯಾಗಿ. ಬಿಸಿ ಇರ್ಬೇಕು ಸ್ವಲ್ಪ ಹೊತ್ತು. ಆಯ್ತು, ಅಷ್ಟೇನಾ? ಹೌದು. ಈ ಪ್ಲೇಟ್ ಇದೆಯಲ್ಲ ಇದ್ರೊಳಗಡೆ ಮಾತ್ರ ಇರಬೇಕು ಅದು. ಈ ಥರ ಒಂದು ಪಾತ್ರೆ ಇಡ್ಬೋದು, ಅಥವಾ ಯಾರಾದರೂ ಮಕ್ಕಳು ಫ್ರೀ ಇದ್ರೆ ಅವ್ರನ್ನ ಎತ್ತು ಕೂರಿಸ್ಬೋದು. ಹಾಂ, 5 ನಿಮಿಷ ಕೂರಿಸ್ಬಿಟ್ಟು ಸೇಮ್ ಟೈಮ್ ಪನ್ನೀರ್ ರೆಡಿ ಆಗುತ್ತೆ. ಇದು ಪನ್ನೀರ್ ದೊಣ್ಣೆ ಬಿರಿಯಾನಿ ಯೂಸ್ ಆಗುತ್ತೆ. ಈಗ ನಮ್ಮ ಹಳೆ ಎಪಿಸೋಡಲ್ಲಿ ಸಿಕ್ಕಾಪಟ್ಟೆ ಟ್ರೈನಿಂಗ್ ಬಗ್ಗೆ, ನಿಮ್ಮ ಪ್ಯಾಷನ್ ಬಗ್ಗೆ ಹೇಳಿದ್ರಿ. ಹೌದು. ಯಾವುದಾದ್ರೂ ಲೈವ್ ಎಕ್ಸಾಂಪಲ್ ಇದೆ ಸರ್ ಟ್ರೈನಿಂಗ್ ಬಗ್ಗೆ? ಸರ್ ಲೈವ್ ಎಕ್ಸಾಂಪಲ್, ನಮ್ಮ ಫಸ್ಟು ಸ್ಟೂಡೆಂಟ್ ಬಂದು ನಮ್ಮ ವರ್ಷ ಅವರು ಸುರುಚಿ ಹೋಟೆಲ್. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ಹಾಂ, ಇಲ್ಲಿಂದ ನಾವು ಆಮೇಲೆ ಫ್ರೀಲಾನ್ಸಿಂಗ್ ಅಂತ ಈ ವಿಡಿಯೋ ನೋಡ್ಕೊಂಡು ತುಂಬ ಜನ ನಮ್ಮನ್ನ ರೀಚ್ ಆದರು. ಅಲ್ಲಿಂದ ಒಬ್ಬರು USA ಇಂದ ಬಂದರು, ಇಂದೋರಿಂದ ಬಂದರು, ಸೊ ಪುಣೆಯಿಂದ, ಇವಾಗ ಆಲ್ರೆಡಿ ಇನ್ನೊಬ್ರು ಡೆಲ್ಲಿಯಿಂದ, ಈ ಥರ ಬರೋರು ಇದ್ದಾರೆ. ನನ್ನ ಟೈಮ್ ಇಲ್ಲ ಅಂತ ಸ್ವಲ್ಪ ಬ್ರೇಕ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಅವರು ತೊಗೊತೀನಿ. ಈಗ ನೆಕ್ಸ್ಟ್ 9ನೇ ತಾರೀಕು ಒಬ್ಬರು ಬರ್ತಾ ಇದ್ದಾರೆ. ಸೊ ಅವ್ರಿಗೆ ಏನು ಮಾಡ್ತೀವಿ ಅಂದರೆ, ನಾವು ನಮ್ಮ ಅನುಭವ, ನನ್ನ ಟ್ಯಾಲೆಂಟ್ ಇದೆ, ಎಕ್ಸ್ಪೀರಿಯನ್ಸ್ ಇದೆ, ಎಲ್ಲ ಪರಿಣತ ಇದ್ದೀನಿ. ಸೌತಿಂದ ಹಿಡಿದು ನಾರ್ತು, ಚೈನೀಸು ಎಲ್ಲದರಲ್ಲೂ ನಮಗೊಂದಿಷ್ಟು ಒಳ್ಳೆಯ ಹೋಟೆಲಲ್ಲಿ ಮಾಡುವಂಥ ಅಡುಗೆಗಳಲ್ಲಿ ನಾವು ಒಂದು 30 ವರ್ಷದ ಅನುಭವ ಇದೆ. ಆ ಪ್ರಕಾರ ಅವರಿಗೆ ನಾವು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಅವ್ರು ಬಂದು ಇಲ್ಲಿ ಕೆಲಸ ಮಾಡ್ಬೋದು. ಅವ್ರ ಪಾಠ, ನಾನು ಇಲ್ಲದ ಪಾಠಲ್ಲಿ ಇವ್ರು ಮ್ಯಾನೇಜ್ ಮಾಡ್ತಾರೆ. ಬೇಸಿಕ್ಕಾಗಿ ಒಂದಿಷ್ಟು ನಾನು ಮುಖ್ಯವಾಗಿ ಏನು ಹೇಳ್ಕೊಡ್ಬೇಕಪ್ಪ, ದೋಸೆ ಇರ್ಬೋದು, ದೊಣ್ಣೆ ಕೆಲವೊಂದು ವಿಶೇಷವಾಗಿ ಹೇಳ್ಕೊಡುವಂಥದ್ದು ನಾನು ಎಂಟ್ರಿ ಕೊಡ್ತೀನಿ. ಮಿಕ್ಕಿದ ಟೈಮಲ್ಲಿ ಇವ್ರ ಜೊತೆ ನೀವು ಕೋಆರ್ಡಿನೇಟ್ ಮಾಡ್ಕೊಂಡು ಆರಾಮಾಗಿ ಕಲಿಬೋದು ಇಲ್ಲಿ. ಯಾಕಂದರೆ ಇಲ್ಲಿ ಜಾಗನೂ ದೊಡ್ಡದಾಗಿದೆ, ವಿಶೇಷವಾಗಿದೆ, ಕಿಚನ್ ಎಲ್ಲ ಫ್ರೀ ಆಗಿದೆ. ಬಂದು ಕಲ್ಸ್ಕೊಂಡು ಹೋಗ್ತಾರೆ. ಫ್ರೀಲಾನ್ಸಿಂಗ್ ಅಂತ ಮಾಡ್ತಾಯಿದ್ದೀವಿ. ಪ್ರಾಪರಾಗಿ ಹೇಳ್ಕೊಡ್ತೀವಿ. 8 ದಿನ, 5 ದಿನ, 10 ದಿನ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ಪ್ರಾಪರ್ ಕಲಿಯೋ ತನಕ ನಾವು ಅವ್ರನ್ನ ಹಿಡ್ಕೊತೀವಿ. ಆಮೇಲೆ ಇಲ್ಲಿ ಊಟ ತಿಂಡಿ ಎಲ್ಲ ಫ್ರೀ ಇರುತ್ತೆ, ನಿಮ್ಮದೇ ಸ್ಟೇಯಿಂಗ್ ಇರುತ್ತೆ. ನಮ್ಮದೊಂದು ಕಮರ್ಷಿಯಲ್ ಆಗಿ ನಮ್ಮದೊಂದು ಪ್ರೈಸ್ ಇರುತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಡಾಕ್ಟ್ರ್ ಹತ್ರ ಹೋಗಿ ನಾವು ಚೂಸ್ಕೊಂತೀವಿ, ಸೂಜಿ ಚೂಸ್ಕೊಂತೀವಿ, ದುಡ್ಡು ಕೊಡ್ತೀವಿ. ಅದೇ ಥರ ಒಂದು ಸ್ವಲ್ಪ ನಾವು ಕಮರ್ಷಿಯಲ್ ಆಗಿ ಫ್ರೀಲಾನ್ಸಿಂಗ್ ಅಂದಾಗ ಒಂದಿಷ್ಟು ಕಮರ್ಷಿಯಲ್ ಆಗಿ ಕೂಡ ದುಡ್ಡು ಚಾರ್ಜ್ ಮಾಡ್ತೀವಿ. ಅದ್ರ ಪ್ರಕಾರ ನಿಮಗೆ ಅಕ್ಸೆಪ್ಟ್ ಆಗಿದ್ದರೆ, ಖುಷಿ ಇದ್ದರೆ ಬಂದು ಜಾಯ್ನ್ ಆಗ್ಬೋದು. ನಮ್ಮ ಕಾಂಟ್ಯಾಕ್ಟ್ ನಂಬರಲ್ಲಿ ನನ್ನ ವಾಟ್ಸಪ್ಪಲ್ಲಿ ಬರ್ಬೋದು. ಒಂದು 15 ದಿವಸ 20 ದಿವಸದ ಕೋರ್ಸ್ಗಳನ್ನ ಅಪ್ಡೇಟ್ ಮಾಡೋ ಪ್ಲ್ಯಾನ್ ಇದೆ. 100 ರೆಸಿಪಿಗಳು, ಒಂದು 22 ದಿನದ ಲೆಕ್ಕಾಚಾರದಲ್ಲಿ. ಖಂಡಿತ ನನಗೆ ಇಂಟ್ರೆಸ್ಟ್ ಇರೋ ದಯವಿಟ್ಟು ನಮ್ಮ ವಾಟ್ಸಪ್ಪಲ್ಲಿ ಬಂದಾಗ ನಮಗೆ ಅದು ಸ್ಫೂರ್ತಿ ಆಗುತ್ತೆ. ನಾವು ಮಾಡಬೇಕು ಅನ್ನೋದನ್ನು, ಡ್ರೀಮ್ನ ಸಕ್ಸಸ್ ಮಾಡೋಕ್ಕೆ ಒಂದು ಸಪೋರ್ಟ್ ಆಗುತ್ತೆ. ಸಪೋರ್ಟ್ ಮಾಡಿ ನೀವು ಕಲಿಯೋವರೆಗೂ ದಯವಿಟ್ಟು ನನ್ನ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಮಾಡಿ. ನಾನು ಕಲಿತಾ ಇದ್ದೀನಿ, ಬರ್ತಾ ಇದ್ದೀನಿ, ಬರಬೇಕು, ಯಾವಾಗ ಶುರು ಮಾಡ್ತೀನಿ, ಇದೆಲ್ಲ ಬಂದಾಗ ಆಟೋಮೆಟಿಕ್ಲಿ ಶುರು ಮಾಡೇ ಬಿಡ್ತೀವಿ. ನಾವು ಹತ್ರ ಕಳ್ಕೊಂಡಿದ್ದು ದೊಣ್ಣೆ ಬಿರಿಯಾನಿ, ಮತ್ತೆ ಎಲ್ಲ ದೋಸೆ ವೆರೈಟೀಸ್, ಮಸಾಲೆ ದೋಸೆ ಆಗಲಿ, ಮೆದು ದೋಸೆ, ಪೆಪ್ಪರ್ ದೋಸೆ ಅಂದರೆ ಅವ್ರದ್ದು ಗೀ ದೋಸೆ ಇರಲಿ, ಸೆಟ್ ದೋಸೆ ಇರಲಿ, ಆನಿಯನ್ ದೋಸೆ ಇರಲಿ. ಆದರೂ ನನಗೆ ಇಷ್ಟ ಆಗೋದು ಅದು ದೊಣ್ಣೆ ಬಿರಿಯಾನಿ. ಅದಕ್ಕೆ ಇವತ್ತು ಕೋರ್ಸ್ ಮಾಡಿದ್ದು ದೊಣ್ಣೆ ಬಿರಿಯಾನಿ ಶೂಟಿಂಗ್ಗೆ. ಹಾಂ, ಎಲ್ಲ ಕಸ್ಟಮರ್ಸ್ ಇಷ್ಟಪಡ್ತಾರೆ ಇಲ್ಲಿ. ಹೌದು. ಇಲ್ಲಿ ನಿಯರ್ ಇರೋರಿಗೆ ಶುಚಿರುಚಿಗೆ ಬರಬೇಕು, ದೂರ ಆಗುತ್ತೆ, ಬನ್ನಿ ಇಲ್ಲೂ ತಾನೇ ಸಂದ್ರ. ದಯವಿಟ್ಟು ಬನ್ನಿ. ಟ್ರೈನಿಂಗ್ ಬರೋರು ಬನ್ನಿ. ಪರ್ಸನಲ್ ಆಗಿ ನನ್ನ ಮೊಬೈಲ್ಗೆ ನೀವು ಯಾರಿಗೆ ಹೊಸ ಬಿಸ್ನೆಸ್ ಓಪನ್ ಮಾಡಬೇಕು, ಇಲ್ಲಾಂದ್ರೆ ಕ್ವಾಲಿಟಿ ಇಂಪ್ರೂವ್ ಮಾಡಬೇಕು, ಇಲ್ಲಾಂದ್ರೆ ನಿಮಗೆ ಜಾಬ್ ಸ್ಕಿಲ್ಸ್ ಬೇಕಾಗಿದ್ರೆ ಖಂಡಿತವಾಗಿ ಕಾಂಟ್ಯಾಕ್ಟ್ ಮಾಡಿ. 15 ನಿಮಿಷ ಆಯಿತು, ದಮ್ ಬಿರಿಯಾನಿ ರೆಡಿ ಆಗಿದೆ, ಘಮ ಘಮ ಫ್ಲೇವರ್ ಬರ್ತಾ ಇದೆ. ಸರ್ ನಾವಿಲ್ಲಿ ಯಾರನ್ನ ಕೂರಿಸಿದ್ವೋ ಅಥವಾ ಇಲ್ಲಿ ನೀರಿಟ್ಟಿದ್ವೋ? ಅಪ್ಪಿತಪ್ಪಿ ಯಾವನ ಕೂರಿಸ್ಬಿಟ್ರಿ ಆಮೇಲೆ ತಮಾಷೆಗಂದ ಅಷ್ಟೇ ರೀ. ಎಸ್, ರೆಡಿ ಆಗಿಬಿಟ್ಟಿದೆ, ತೆಗೆದ್ಬಿಟ್ಟು ಘಮ ನೋಡಿ ಒಳ್ಳೆ ತಿನ್ಬೇಕು ಅನ್ನಿಸ್ತದಲ್ಲ. ತುಪ್ಪ, ನಂದಿನಿ ತುಪ್ಪ
ಸುಮಾರು ಫ್ಲೇವರ್. ಆಲ್ರೆಡಿ ಇವ್ರಿಗೆ ಇವ್ರದ್ದು ನನ್ನ ಜಾಬ್ ಕಮ್ಮಿ ಇವತ್ತು. ಸುಮ್ಮನೆ ಸ್ಟೈಲ್ ಹೊಡ್ಕೊಂಡು ಆರಾಮಾಗಿ ಒಳ್ಳೆ ಅಷ್ಟೆಂಟ್ ಇವ್ರು ಎಲ್ಲ ನೀಟಾಗಿ ಮಾಡ್ತಾರೆ ನೋಡಿ. ಅವರು ಯೋಗ ಟೀಚರ್ ಬೇರೆ ಒಬ್ಬೊಬ್ಬ. ನೋಡಿದ್ರ ರೈಸ್ ಉದ್ರೈಸ್ ಸೂಪರ್ ಬಂದಿದೆ ಎಷ್ಟು ಉದ್ರೈಸ್ ನೋಡಿ. ಈ ಥರ ಉದುರು ಬೀಳ್ಬೇಕು, ಕಾಲ ಹಿಡಿದಿಲ್ಲ ಏನಿಲ್ಲ. ಆಮೇಲೆ ಫೈನಲ್ ಮಾಡಿಬಿಡ್ಬೇಕು. ಇದು ಒಂದು ಬ್ಯಾಚ್ ಅಷ್ಟೇ. ಏನಪ್ಪ ಇಷ್ಟೇ ಸ್ವಲ್ಪ ಅಂದ್ಕೊಂಡಿದ್ದೀರಾ? ಚಾನ್ಸೇ ಇಲ್ಲ. 6 ಬ್ಯಾಚ್ ಡೈಲಿ. ಸಾಟರ್ಡೆ ಸಂಡೇ ಅಂದರೆ 8, 10 ಈ ಥರ ಧ್ವನಿಯಲ್ಲಿ ಕೊಡ್ತಿದೆ. ಹೌದು. ಆಮೇಲೆ ದೊಣ್ಣೆನೂ ಅಷ್ಟೇ. ನಮ್ಮಲ್ಲಿ ಈ ದೊಣ್ಣೆ ಭಾಳ ಸ್ಪೆಷಲ್ ಸರ್. ಈ ಥರ ಅಷ್ಟು ಕ್ಲೀನ್ ದೊಣ್ಣೆ ಎಲ್ಲೂ ಸಿಗಲ್ಲ. ಫಂಗಸ್ಸು ಮಣ್ಣು ಮಸಿ ಎಷ್ಟು ನೀಟಾಗಿ ಒಂದು ಕಡೆಯಿಂದ ನಾವು ಆರ್ಡ್ರ್ ಮಾಡ್ತೀವಿ ಇವ್ರಿಗೆ. ಇವರು ಸ್ಪೆಷಲಾಗಿ ನಮಗೆ ನೀಟಾಗಿ ಮಾಡಿಕೊಡ್ತಾರೆ. ಭಾಳ ಚೆನ್ನಾಗಿರ್ತದೆ. ಕ್ವಾಂಟಿಟಿ ಅಷ್ಟೇ ಸರ್ ಮೇಡಮ್, ಫುಲ್ ಕ್ವಾಂಟಿಟಿ ಇರುತ್ತೆ ದೊಣ್ಣೆ. ತಿಂದಷ್ಟು ಇದು ಹೆಂಗ್ ಫೀಲ್ ಆಗುತ್ತೆ ಅಂದರೆ ಒನ್ ಮೋರ್ ಫೀಲ್ ಆಗುವಂಥದ್ದು. ಅದೇದಾ ಆ ಥರದ್ದು ಇದು ರೀಚ್ ಇಷ್ಟೇ ಕರೆಕ್ಟಾಗಿ 8 ಪೀಸ್ ಮಶ್ರೂಮು ಜೊತೆ ಮಸಾಲ, ಕೊನೆಯ ತನಕ ರೈಸ್ ಜೊತೆ ತಿಂತಾ ಇರಬೇಕು. ಸುರುಚಿ ಸ್ಪೆಷಲ್ ಮಶ್ರೂಮ್ ದೊಣ್ಣೆ ಬಿರಿಯಾನಿ. ಈಗ ದೊಣ್ಣೆ ಬಿರಿಯಾನಿ ನಮ್ಗೆ ಸಿಕ್ಕಿದೆ. ಹೌದು, ಟೇಸ್ಟ್ ಮಾಡೋದು ಅರುಣ್ ಅವ್ರಿಗೆ ನಾನು ಟೇಸ್ಟ್ ಮಾಡಕ್ ಕೊಡ್ತಾ ಇದ್ದೀನಿ. ಆಮೇಲೆ ನಾವು ಹೆಂಗೆ ತೊಗೊಬೇಕು ಅನ್ನೋದು ಕೂಡ ಒಂದು ಬಿರಿಯಾನಿಯಲ್ಲಿ ಒಂದು ಪಾರ್ಟ್ ಇರುತ್ತೆ. ಯಾವ ಥರ ಶೇರ್, ಯಾಕಂದ್ರೆ ಈ ಥರ ಕೇಕ್ ಕಟ್ ಮಾಡ್ದಂಗೆ ಹೋಗ್ಬೇಕು. ಅವಾಗ ಎಲ್ಲ ಕಡೆ ನಿಮ್ಗೆ ಬಿರಿಯಾನಿ ಸಿಗುತ್ತೆ ನೋಡಿ. ನೋಡಿ ಕೇಕ್ ಕಟ್ ಮಾಡ್ದಂಗೆ ಹೋಗ್ಬೇಕು ನೋಡಿ. ಒಂದು ಕಡೆಯಿಂದ ತಿನ್ಕೊಂಡ್ಬರ್ಬೇಕು. ಇದೇ ಮಜಾ. ಅರುಣ್ ಅವರೇ ಇವಾಗ ಇದು ರುಚಿ ನೋಡಿ. ಸೊ ನಿಮ್ದು ಕೇಕ್ ನಾವೇನ್ ಮಾಡ್ತೀವಿ ಅಂದ್ರೆ ಈ ಸ್ಟಾರ್ಟರ್ ಎಲ್ಲ ತಿಂದಿದ್ವಲ್ಲ, ಇಲ್ಲಿ ಮಂಚೂರಿ ಫ್ರೈ ಇದೆಲ್ಲ ಸಿಗುತ್ತಲ್ಲ, ಒಂದು ದೊಣ್ಣೆ ಬಿರಿಯಾನಿ ಆರ್ಡರ್ ಮಾಡಿದಾಗ ಯಾವ ಥರ ಶೇರ್ ಮಾಡ್ಕೊಬೇಕು 2-3 ಜನ ಅಂತ ಈ ಥರ ಕಟ್ ಮಾಡ್ಕೊಂಡು ಡನ್. ಇದು ಯಾವಾಗಲೂ ತಮ್ಸಪ್ಪ ಇಲ್ಲಿ ದೊಣ್ಣೆ ಬಿರಿಯಾನಿ ಅಂದ್ರೆ ಏನ್ರಿ ಸರ್? ಶುರು ಮಾಡಿ ಸರ್. ನೀವು ಕೇಕ್ ತರ ಕಟ್ ಮಾಡಿ ಅದಕ್ಕೊಂದು ಅಲ್ಲೇ ಒಂದು ರುಚಿ ಕೊಟ್ಬಿಟ್ರಿ ಹೊಸದಾಗಿ. ಹಿಂಗೇ ತಿನ್ಬೇಕು ಅಂತ ತಿನ್ನೋದ್ರಲ್ಲೂ ಟ್ರೈನಿಂಗ್ ಸರ್. ಅದೇ ಸರ್ ಭಾಳ ಇಂಪಾರ್ಟೆಂಟ್. ನಮ್ಗೆ ಏನು ಬೇಕು ಹೆಂಗೆ ಗೊಬ್ಬರ ತಿಂದ್ಬಿಟ್ರೆ ಹೆಂಗ್ ತಿನ್ಬಾರ್ದು. ಕಟ್ ಮಾಡ್ಕೊಂಡು ಡೀಸೆಂಟ್. ಇವಾಗ ಏನು ಕೈಲಿ ತಿನ್ನ ಸುರು ತಿನ್ನಲ್ಲ, ಆಕ್ಚುಲಿ ಆರೋಗ್ಯ ಕೈಯಲ್ಲಿ ತಿನ್ನೋದು. ಕೈಲಿ ತಿನ್ಬಿಡೋಣ. ಸಂದ್ರದ ಸುರುಚಿಯ ದೊಣ್ಣೆ ಬಿರಿಯಾನಿ ಮಶ್ರೂಮ್ದು ಸ್ಟಾರ್ಟ್ ಮಾಡಿ ನಿಮ್ಮ ವರ್ಣನೆ. ನಾಲ್ಗೆ ನಮಗೆ ಆಗಲೇ ಒಂದು ಇದು ಕೊಟ್ಬಿಡ್ತದೆ ಟಿಪ್ಪು. ಎಂತ ಟಿಪ್ ಕೊಡುತ್ತಂದ್ರೆ ಅಬ್ಬಬ್ಬಬ್ಬ, ನಾನು ಇದಕ್ಕಾಗಲೇ ಫ್ಯಾನು. ಎಷ್ಟು ಅಗಳಲ್ಲೂ ರುಚಿ ರೀ ನೋಡ್ರಿ. ಈ ತರ ಮಸಾಲ ನಿಂಗೆ ಎತ್ಕೊಂಡು ಸರ್ ಬಿರಿಯಾನಿ ಎಲ್ಲ ಹೊಡಿದಂಗೆ ಬಾರಿಸಿದಂಗೆ ಅಂದ್ರೆ ಈ ಅನ್ನ ಸಾಂಬಾರ್ ತಿಂದಂಗೆ ಅಲ್ಲ. ಮಗನ್ ಚೆನ್ನಾಗಿ ಮಸಾಲೆ ಎತ್ಕೊಂಡು ನೋಡಿ, ಹಿಂಗೆ ಎತ್ಕೊಂಡು ಒಂದು ತುಟ್ಟು ಹೋಗ್ತದೆ. ಆ ಗೊಜ್ಜು ಅದಕ್ಕೂ ಒಂದು ಮೆರುಗು ಏನು ಸರ್, ಬಾಯಿ ತುಂಬ ಸುರುಚಿ. ಎಕ್ಸಾಕ್ಟ್ಲಿ. ಸೊ ಕಸ್ಟಮರ್ಸ್ ಎಷ್ಟು ಜನ ವೇಟಿಂಗ್ ಅಂದರೆ ನೀವು ನೋಡಬೇಕಾಗಿತ್ತು ಅದು. ಬಟ್ ನಾವು ಶೂಟಿಂಗ್ ಮಾಡ್ತಾ ಇದ್ವಿ. ನೆಕ್ಸ್ಟ್ ಟೈಮ್ ತೋರಿಸ್ತೀವಿ. 10-15 ಜನ ವೆಯ್ಟ್ ಮಾಡ್ತಾ ಇರ್ತಾರೆ ಈ ದೊಣ್ಣೆ ಬಿರಿಯಾನಿಗೆ. ನೀವು ಬಂದು 12 ಗಂಟೆಗೆ ಸಿಗುತ್ತೆ. ಈ ಮಧ್ಯ ಮಳೆ ಬೇರೆ, ಎಕ್ಸಾಕ್ಟ್ಲಿ. ಎಲ್ಲೆಲ್ಲಿ ರೋಡ್ ಏನಾಗಿದೆ ಗೊತ್ತಿಲ್ಲ. ಸೊ ಹಾಗಾಗಿ ತಣಿಸಂದ್ರದ ಅಡ್ರೆಸ್ಸು ಗೂಗಲ್ ಲೊಕೇಶನ್ ಎಲ್ಲ ಕೊಟ್ಟಿರ್ತೀವಿ. ಬನ್ನಿ, ದೊಣ್ಣೆ ಬಿರಿಯಾನಿ ಅಲ್ಲದೆ ಮತ್ತೆ ಇನ್ನೇನು ಸಿಗುತ್ತೆ ಸರ್ ಇಲ್ಲಿ? ಸರ್ ಇಲ್ಲಿ ದೊಣ್ಣೆ ಬಿರಿಯಾನಿ, ಒಳ್ಳೆ ದೋಸೆ, ಒಳ್ಳೆ ಇದು ಮಂಚೂರಿಗಳು, ಆಮೇಲೆ ಈವ್ನಿಂಗ್ ವಡ ಸಾಂಬಾರು, ಇಡ್ಲಿ, ಬ್ಯೂಟಿಫುಲ್. ನಾನು ಹೇಳ್ತೀನಲ್ಲ ಸಾಬುದಾನ ವಡ, ಆಮೇಲೆ ಉದ್ದಿನ ವಡ ವಿತ್ ಸಾಂಬಾರು, ಆಮೇಲೆ ಒಂದು ಮಸಾಲೆ ಇಡ್ಲಿ ಅಂತ ಶುಭ ಅವ್ರು ಮಾಡಿದ್ರು. ಬ್ಯೂಟಿಫುಲ್. ಇಷ್ಟು ಇಷ್ಟಪಡ್ತಾರೆ ಅಂತ ಜನ, ಅಷ್ಟು ಬೇಕು ಖಾಲಿನೂ ಆಗ್ಬಿಡುತ್ತೆ. ಆಮೇಲೆ ಈವ್ನಿಂಗ್ ಮಂಗಳೂರು ಬಜ್ಜಿ ಅದ್ಭುತ ಸರ್. ನೆಕ್ಸ್ಟ್ ಒಳ್ಳೆ, ನಾನು ಲಾಸ್ಟ್ ಟೈಮ್ ನೀವು ಮಾಡಿದ್ರೆ ನಾನು ನೋಡಿದ್ದು ವಿಡಿಯೋ, ಅದು ರಿಯಾಲಿಟಿನೂ ನಾನು ತಿಂದು ನೋಡಿದ್ದೀನಿ. ಬಟ್ ನಿಮ್ಮ ಇಲ್ಲಿಯ ಹೋಟ್ಲ ಸ್ಪೆಷಲ್ ಅದು. ನೀವು ಶುಭ ಅಂತ ಹೇಳಿದ್ರಲ್ಲ, ನನಗೆ ಮೆದು ದೋಸೆ ನೆನಪಾಗ್ಬಿಡ್ತು. ಆ ಲಿಂಕ್ ಕೊಟ್ಟಿರ್ತೀನಿ ನೋಡಿ, ಏನು ಅದ್ಭುತ. ಜನ ಏನೇನು ಮಾಡಿದ್ರು ಅವ್ರು ಕಾಮೆಂಟ್ ಹಾಕಿದ್ದಾರೆ. ಆಮೇಲೆ ನನಗೊಬ್ಬರು ಸರ್ ಡಾಕ್ಟರ್ ರಾಜು ಅವ್ರ ಶೂಟಿಂಗಲ್ಲಿ ಸಿಕ್ಕಿದ್ರು. ಓಕೆ. ಅವರು ಬಹರೇನಿಂದ ಬಂದಿದ್ರು, ಸುಮಾ ಅಂತ, ಇಲ್ಲಿ ಡಾಕ್ಟರ್ ರಾಜು ಅವ್ರ ಹತ್ರ. ಅವ್ರು ನನಗೆ ಹೇಳ್ತೇನೆಂದರೆ ಅವ್ರ ಫ್ರೆಂಡ್ಸ್ ಎಲ್ಲ ಕರ್ಕೊಂಡ್ಬಂದು ಇಲ್ಲಿ ಪಾರ್ಟಿ ಮಾಡಿದರೆ ನಮ್ಮ ವಿಡಿಯೋ ನೋಡಿ ಮೆದು ದೋಸೆ ಮಸಾಲೆ ಇಡ್ಲಿ ತಿಂದು ಅದ್ಭುತವಾಗಿ ಪ್ರಶಂಸೆ ಮಾಡಿದ್ದಾರೆ. ನೀವು ಬಂದು ನೋಡಿ. ಇದು ಲೈವ್ ಎಕ್ಸಾಂಪಲ್ ಕೊಟ್ಟಿರೋದು ನಾನು. ಸೂಪರ್. ಒಳ್ಳೇದಾಗಬೇಕು. ಸುರುಚಿಗೆ ಇನ್ನ ಡಬಲ್ ಸುರುಚಿ ಆಗ್ಬೇಕಿದು ಸರ್. ಇಲ್ಲಿ ಕಾಫಿ ಟೀ ಕೂಡ ಬರ್ತಾರೆ ಜನ. ಬ್ಯೂಟಿಫುಲ್ ಕಾಫಿ, ಸೂಪರ್ ಕಾಫಿ, ಮಾತಾಡಂಗಿಲ್ಲ. ಸೊ ಈ ಕಾಫಿ ಮುಂದಿನ ಸಂಚಿಕೆಯಲ್ಲಿ ರೆಸಿಪಿ ತೋರಿಸ್ತೀನಿ ಡಿಕಾಕ್ಷನ್. ಅಲ್ಲ, ನನಗೆ ಕಾಫಿ ಊಟ ಜೊತೆ ಕಾಫಿ ಕುಡಿ ಅಭ್ಯಾಸ, ನನಗೆ ಕೆಟ್ಟ ಅಭ್ಯಾಸ. ಕುಡಿತೀರಿ ಈಗ? ಆಬ್ವಿಯಸ್ಲಿ ಕುಡೀರಿ. ನನಗೆ ಊಟ ಆದ್ಮೇಲೆ ಕಾಫಿ ಬೇಕೇ ಬೇಕು ಸರ್. ನೀವು ಹೇಳ್ದಂಗೆ ಕಾಫಿ ಬಂತು. ಆ್ಯಕ್ಚುಲಿ ಕಾಫಿ ಸ್ಪೆಷಲ್ ಇಲ್ಲಿ 3 ಸಲ ಕಾಫಿ ಕುಡಿದೀನಿ ಇಲ್ಲಿ ಹೋಗ್ಬೇಕಾರೆ.
ಒಂದು ಸಲ ಅಲ್ಲ 3 ಸಲ. ನನಗೆ ಅದೊಂದು ಭಾಳ ಹುಚ್ಚು ಕಾಫಿ ಇಲ್ಲಿದ್ದು ಸ್ಪೆಷಲಿ. ಸರಿ. ಆ್ಯಕ್ಚುಲಿ ಬಾಯರ್ಸ್ ಕಾಫಿ ಹೋಟೆಲ್ ಬ್ರ್ಯಾಂಡ್ ಒನ್ ಆಫ್ ದಿ ಬೆಸ್ಟ್. ದೋಸ್ರ ಮಾತೇ ಇಲ್ಲ. ಬಟ್ ನೀವು ಈ ಥರ ಸರ್ಕಸ್ ಮಾಡಕ್ಕೆ ಹೋಗಬೇಡಿ. ಊಟದ ಜೊತೆ ಕಾಫಿ ಕಾಫಿ ಜೊತೆಗೆ ಈ ಥರ ಹಿಡಿಯೋದು ಬೇಡ. ಯಾಕಂದ್ರೆ ಬಿದ್ದೋಗ್ಬಿಟ್ರೆ ಆಮೇಲೆ ಒಂದು ಗ್ಲಾಸ್ ಹೊಟ್ಟೋಗ್ಬಿಟ್ರೆ ಇಸ್ಮಾಯಿಲ್ ಅವ್ರು ಹೇಳ್ಕೊಟ್ರು ಅಯ್ಯೋ ನಾನು ಮಾಡಕ್ಕೆ ಹೋದೆ ಬಿದ್ದೆ ಅಂತ. ನಮ್ಮ ಒಂದು ಬಾಡಿಯಲ್ಲಿರೋ ಸ್ಟ್ರೆಂತ್, ನಮ್ಮ ಒಂದು ಸ್ಟೆಬಿಲಿಟಿ ಬಾಡಿಯಲ್ಲಿ ನೋಡಿ ಅಲ್ಲಾಡಲ್ಲ ನೋಡಿ, ಏನ್ರಿ ಇದು ಇದೇ ಸ್ಟ್ರೆಂತು. ಅದ್ಭುತ. ಎಸ್. ಸೊ ಅದ್ಭುತ ಕಾಫಿ ಒಟ್ಟಿಗೆ ಬಂದು ಇಲ್ಲಿ ಟೇಸ್ಟ್ ಮಾಡಿ. ಸೊ ನಾವು ಮಾಡಿದ ಕೆಲಸ ಮಾಡಿದ್ವಿ ಇವಾಗ. ಮುಂದಿನ ಸಂಚಿಗೆ ಡಿಕಾಕ್ಷನ್ ರೆಸಿಪಿ ನೋಡ್ತಾ ಮುಂದಿನ ಕೆಲಸ ನೀವು ಮಾಡಬೇಕಾಗಿದ್ದು ಶೇರು, ಜನಗಳ ಜೊತೆ ಕರ್ಕೊಂಬರೋದು, ನೀವು ಬರೋದು, ಕೇಟ್ರಿಂಗ್ ಆರ್ಡರ್ ಕೊಡೋದು. ಕೇಟ್ರಿಂಗ್ ಮಾಡ್ತಾರೆ, ಅದ್ಭುತವಾದ ಕೇಟ್ರಿಂಗ್ ಇದೆ, ನಂಬರ್ ಇದೆ ಡಿಸ್ಕ್ರಿಪ್ಷನ್ಲಿ ಮಾಡಿ. ಸೊ ಮುಂದಿನ ಸಂಜೆ ಮತ್ತೆ ಸಿಗೋಣ. ಬೇಡ ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.